ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ದೇಶದ ರಕ್ಷಣೆಗೋಸ್ಕರ ತನ್ನದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಹಿರಿಯರು ಆಗಿರ್ತಕ್ಕಂಥ ಪೂಣಚ್ಚ ಅವರೇ, ಸಂಘದ ಮಾನ್ಯ ಸಂಘ ಚಾಲಕರು ಆಗಿರ್ತಕ್ಕಂಥ ಹಿರಿಯರು ಆಗಿರ್ತಕ್ಕಂಥ ಮನು ಕಾವೇರಪ್ಪ ಅವರೇ, ಜಾಗರಣ ವೇದಿಕೆಯ ನೇತೃತ್ವವನ್ನು ವಹಿಸಿಕೊಂಡು ಧರ್ಮ ರಕ್ಷಣೆಯ ಕಾರ್ಯದಲ್ಲಿ, ಧರ್ಮದ ಜಾಗೃತಿಯ ಕಾರ್ಯದಲ್ಲಿ, ರಾಷ್ಟ್ರ ಜಾಗೃತಿಯ ಕಾರ್ಯದಲ್ಲಿ ಒಂದಷ್ಟು ಕಾರ್ಯವನ್ನು ಮಾಡ್ತಾ ಬಂದಿರತಕ್ಕಂಥ ಸಹೋದರರಾಗಿರ್ತಕ್ಕಂಥ ಶರತ್ ಅವರೇ, ಸಂಪತ್ ಅವರೇ, ಸೇರಿರ್ತಕ್ಕಂಥ ಎಲ್ಲ ಶ್ರದ್ಧೆಯ ಬಂಧುಗಳೇ, ಸಜ್ಜನ ಬಂಧುಗಳೇ, ನಾವು ಎಲ್ಲರಂತೆ ಅಲ್ಲ. ನಾವು ಈ ರಾಷ್ಟ್ರಕ್ಕೋಸ್ಕರ, ಈ ಸಮಾಜಕ್ಕೋಸ್ಕರ ಒಂದಷ್ಟು ಕೆಲಸವನ್ನ ಮಾಡ್ತೀವಿ, ಈ ರಾಷ್ಟ್ರದ ಕಾರ್ಯದಲ್ಲಿ ಒಂದಷ್ಟು ತೊಡಗಿಸಿಕೊಳ್ತೀವಿ, ಧರ್ಮ ರಕ್ಷಣೆಯ ಕಾರ್ಯದಲ್ಲಿ ತೊಡಗಿಸಿಕೊಳ್ತೀವಿ ಅಂತ ಸಂಕಲ್ಪ ಮಾಡಿ ಬಂದಿರತಕ್ಕಂಥ ನನ್ನೆಲ್ಲ ಹಿಂದೂ ವೀರ ಕಾರ್ಯಕರ್ತ ಬಂಧುಗಳೇ, ನಾವೆಲ್ಲ ತಾಯಿ ಭಾರತಿಯನ್ನ ಆಗಾಗ ನೆನಪಿಸಿಕೊಳ್ಳುವಂತ ಅವಶ್ಯಕತೆ ಇರುತ್ತೆ ಅಂತ ನನಗೆ ಅನಿಸುತ್ತೆ. ಯಾಕೆ ಅಂತ ಕೇಳಿದ್ರೆ, ನಿನ್ನೆ ಮೊನ್ನೆಯ ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಹಿಂದೂಗಳ ಪರಿಸ್ಥಿತಿಯನ್ನ ಒಮ್ಮೆ ಗಮನಿಸಿ ನೋಡಿದಾಗ, ಜಗತ್ತಿನಲ್ಲಿರ್ತಕ್ಕಂಥ ಹಿಂದೂಗಳಿಗೆ ಹಿಂದೂಗಳದ್ದೇ ಆಗಿರ್ತಕ್ಕಂಥ ಒಂದು ನೆಲ ಅಂತ ಜಗತ್ತಿನಲ್ಲಿ ಯಾವುದಾದ್ರೂ ಇದ್ರೆ ಅದು ಭಾರತ. ಜಗತ್ತಿನಲ್ಲಿರ್ತಕ್ಕಂಥ ಹಿಂದೂಗಳಿಗೆ ಅತ್ಯಂತ ನೆಮ್ಮದಿಯ ರಾಷ್ಟ್ರ ಯಾವುದು? ಶಾಂತಿಯನ್ನು ಕಲಿಸುವಂತ ರಾಷ್ಟ್ರ ಯಾವುದು? ಅಂತಹ ರಾಷ್ಟ್ರ ಇದ್ರೆ ಅದು ಭಾರತ. ಅದಕ್ಕೋಸ್ಕರ ಆ ಭಾರತ ಮಾತೆಯನ್ನು ನಾವಾಗಾಗ ನೆನಪಿಸಿಕೊಳ್ಳುವಂಥದ್ದು ಎರಡು ಉದ್ದೇಶಗಳಿಗೋಸ್ಕರ ಅಂತ ನಾನು ಯಾವತ್ತೂ ಸ್ಪಷ್ಟವಾಗಿ ಹೇಳ್ತಾ ಇರ್ತೀನಿ. ಒಂದು, ಈಗಾಗಲೇ ಪ್ರಾರ್ಥನೆ ಮಾಡುವಾಗ ಕೊನೆಯಲ್ಲಿ ಹೇಳಿರ್ತಕ್ಕಂಥದ್ದು ಓಂ ಶಾಂತಿ 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 ಅಂತ. ಜಗತ್ತಿನಲ್ಲಿ ಎಲ್ಲಿ ಬೇಕಾದ್ರೂ ಹೋಗಿ ನೋಡಿ, ಶಾಂತಿಯ ಉಪದೇಶವನ್ನ ಮಾಡಿರ್ತಕ್ಕಂಥ ಏಕೈಕ ಧರ್ಮ, ಶಾಂತಿಯನ್ನ ಸಾರಿ ಹೇಳಿರ್ತಕ್ಕಂಥ ಜಗತ್ತಿನ ಏಕೈಕ ರಾಷ್ಟ್ರ ಅದು ಭಾರತ. ಇರ್ಲಿ, ಅವರು ಇರ್ಲಿ ಅಣ್ಣ, ನಾನು ಮಾತಾಡೋ ಕೊನೆ ತನಕ ನೀವು ಮಾತಾಡಬಾರ್ದು. ಕೊನೆ ತನಕ ಬಹುದೇವಾರಾಧಕರನ್ನು ಕೊಲ್ಲಿ ಅಂತ ಸಾರಿ ಹೇಳ್ತಾ ಇರ್ತಕ್ಕಂಥ ಒಂದು ಮತ ಇದೆ ಅಲ್ಲ, ಜೊತೆಗೆ ದೇವರು ಒಬ್ಬನೇ ಅಂತ ಹೇಳುವಂತ ಒಂದೊಂದು ಮತಗಳು, ಹೊಸ ಹೊಸ ಮತಗಳಿದೆ ಅಲ್ಲ, ಅವರ ವಿಭಿನ್ನವಾಗಿರ್ತಕ್ಕಂಥ ಚಿಂತನೆ ಮತ್ತು ಕಾರ್ಯ ಚಟುವಟಿಕೆಗಳ ಮುಖಾಂತರ ಈ ದೇಶವನ್ನ ನಾಶ ಮಾಡಬೇಕು, ಈ ಹಿಂದೂ ಸಮಾಜವನ್ನ ನಾಶ ಮಾಡಬೇಕು ಅಂತ ಒಂದಷ್ಟು ಷಡ್ಯಂತ್ರಗಳು ನಡೀತಾ ಇದೆಯಲ್ಲ, ಆ ಷಡ್ಯಂತ್ರ ಮಾಡ್ತಾ ಇರ್ತಕ್ಕಂಥ ಶಕ್ತಿಗಳಿಗೆ ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶ ಹೋಗಬೇಕು. ಭಾರತದ ಹಿಂದೂಗಳು ಒಟ್ಟಾಗ್ತಾ ಇದ್ದಾರೆ, ಭಾರತದ ಕ್ಷಾತ್ರ ತೇಜಸ್ಸು ಒಟ್ಟಾಗ್ತಾ ಇದೆ, ಭಾರತದ ಹಿಂದೂಗಳು ಒಟ್ಟಾದ್ರೆ ನಮಗೆ ಕೆಟ್ಟ ಕೆಲಸವನ್ನ ಮಾಡ್ಲಿಕ್ಕೆ ಕಷ್ಟ ಇದೆ ಅಂತ ಹೇಳುವಂತ ಸಂದೇಶ ನಮ್ಮ ಘರ್ಷಣೆಯ ಮುಖಾಂತರ ಹೋಗಬೇಕು. ಎರಡನೇದು, ನಮ್ಮ ವೇದಿಕೆಯಲ್ಲಿ ಹಿರಿಯ ಸೈನಿಕರನ್ನ ಕುತ್ಕೊಳಿಸಿದ್ದೀವಿ. ತಮ್ಮೆಲ್ಲ ಸ್ವಾರ್ಥವನ್ನ, ಸ್ವಂತವನ್ನ ಮರೆತು ಈ ರಾಷ್ಟ್ರಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರಲ್ಲ. ನಾಡಿನಲ್ಲೂ ದುರಂತಗಳು ನಡೆದಾಗ ಅಲ್ಲೂ ಈ ರಾಷ್ಟ್ರದ ಕಾರ್ಯವನ್ನ ಮಾಡಿರ್ತಕ್ಕಂಥದ್ದು ಸೈನಿಕರು ತನ್ನ ಹೆಗಲಲ್ಲಿ ಬಂದೂಕವನ್ನ ಹಿಡ್ಕೊಂಡು, ಗ್ರೆನೇಡ್ ಅನ್ನು ಹಿಡ್ಕೊಂಡು ಹೋರಾಟ ಮಾಡ್ಲಿಕ್ಕೂ ಸಹಿ, ಈ ಸಮಾಜದ ಜನರ ದುರಂತದ ಸಂದರ್ಭದಲ್ಲೂ ಸಮಾಜವನ್ನ, ಜನರನ್ನ ರಕ್ಷಣೆ ಮಾಡೋದ್ರಲ್ಲೂ ಸಹಿ ಅಂತ ತೋರಿಸಿಕೊಟ್ಟಿರ್ತಕ್ಕಂಥ ಸೈನಿಕರಿಗೆ ಒಂದು ಪ್ರೇರಣಾದಾಯಕವಾಗಿರ್ತಕ್ಕಂಥ ಸಂದೇಶ ಹೋಗ್ಬೇಕು. ಇಡೀ ದೇಶದ ಜನ ನಮ್ಮ ಜೊತೆ ಇದ್ದಾರೆ ಅಂತ ಹೇಳುವಂತ ಸಂದೇಶ ಹೋಗ್ಬೇಕು. ಆ ರೀತಿಯ ಘೋಷಣೆ ನಮ್ಮದಾಗಬೇಕು. ಎರಡೂ ಕೈಗಳನ್ನ, ಮುಷ್ಟಿಯನ್ನ ಬಿಗಿದಾಗಿ ಹಿಡಿದು ಕೈಯನ್ನ ಎತ್ತಿ ತಾಯಿ ಭಾರತಿಗೆ ಜೈಕಾರವನ್ನ ಕೂಗೋಣ. ಬರೋ ಭಾರತ್ ಮಾತಾ ಕಿ, ಬರೋ ಭಾರತ್ ಮಾತಾ ಕಿ, ಸನಾತನ ಹಿಂದೂ ಧರ್ಮ ಕಿ, ಪೌರಸುತ ಹನುಮಾನ್ ಕಿ, ಪ್ರಭು ಶ್ರೀರಾಮಚಂದ್ರ ಮಹಾರಾಜ್ ಕಿ, ಗೋ ಮಾತಾ ಕಿ. ಆದರಣೀಯ ಬಂಧುಗಳೇ, ಅಖಂಡ ಭಾರತ ಸಂಕಲ್ಪದ
ಹೆಸರಿನಲ್ಲಿ ಇವತ್ತಿನ ಕಾರ್ಯಕ್ರಮ ನಡೀತಾ ಇದೆ. ಕೆಲವರಿಗೆ ಅನಿಸಬಹುದು ಏನಿದು ಅಖಂಡ ಭಾರತ ಸಂಕಲ್ಪ ಅಂತ, ಮತ್ತೆ ಇಡೀ ಜಗತ್ತನ್ನು ಒಂದು ಮಾಡ್ತಾರ ಅಲ್ಲ, ಮತ್ತೆ ಪಾಕಿಸ್ತಾನ ಬಾಂಗ್ಲಾದೇಶ ಮತ್ತೆ ಭಾರತಕ್ಕೆ ಸೇರತ್ತಾ ಅಂತ. ಬಂಧುಗಳೇ, ಅಖಂಡ ಭಾರತ ಸಂಕಲ್ಪ ದಿನಾಚರಣೆ ಯಾಕೋಸ್ಕರ ಅಂತ ಕೇಳಿದ್ರೆ, ನಿದ್ದೆ ಮಾಡ್ತಾ ಇರ್ತಕ್ಕಂಥ ಭಾರತೀಯರನ್ನ ಬಡಿದೆಬ್ಬಿಸಬೇಕು. ನಮಗೂ ರಾಷ್ಟ್ರದಲ್ಲಿ ಒಂದಷ್ಟು ಕಾರ್ಯದ ಜವಾಬ್ದಾರಿ ನಮಗೂ ಇದೆ. ರಾಷ್ಟ್ರ ಪ್ರೇಮ ಮಾತ್ರ ಇದ್ರೆ ಸಾಲದು, ರಾಷ್ಟ್ರ ಭಕ್ತಿ ಇರಬೇಕು, ರಾಷ್ಟ್ರ ನಿಷ್ಠೆ ಇರಬೇಕು. ಅದು ನಮ್ಮ ಕರ್ತವ್ಯ. ಅದನ್ನ ಜನರಿಗೆ ಸಾರಿ ಹೇಳಬೇಕು, ಜನರಲ್ಲಿ ಜಾಗೃತಿ ಮೂಡಿಸಬೇಕು ಅಂತ ಹೇಳುವಂತ ಯೋಜನೆಯನ್ನ ಇಟ್ಟುಕೊಂಡು ಅಖಂಡವಾಗಿರ್ತಕ್ಕಂಥ ಭಾರತ ಯಾವ ರೀತಿ ತ್ರಿಖಂಡವಾಗಿ ತುಂಡಾಗಿ ಹೋಯ್ತೋ, ಅದೇ ರೀತಿ ಮುಂದಿನ ದಿನಗಳಲ್ಲಿ ಭಾರತವನ್ನು ತುಂಡು ಮಾಡಬೇಕು ಅಂತ ಷಡ್ಯಂತ್ರ ಮಾಡ್ತಾ ಇರ್ತಕ್ಕಂಥ ಜನರಿಗೆ ಇಲ್ಲ, ಈ ದೇಶ ಒಟ್ಟಾಗಿರ್ಬೇಕು ಅಂತ ಹೇಳುವಂತ ಕನಸನ್ನ ಕಾಣ್ತಾ ಇರ್ತಕ್ಕಂಥ ಸಾವಿರಾರು ಜನ ಈ ಜಗತ್ತಿನಲ್ಲಿ, ಈ ದೇಶದಲ್ಲಿ ಕೋಟ್ಯಾಂತರ ಜನ ಇದ್ದಾರೆ. ಭಾರತವನ್ನ ಬೇರೆ ಇನ್ನು ತುಂಡು ಮಾಡ್ಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳುವಂತ ಎಚ್ಚರಿಕೆಯನ್ನು ಕೊಡಬೇಕು ಅಂತ ಹೇಳುವಂತ ಸಂಕಲ್ಪವನ್ನ ಇಟ್ಟುಕೊಂಡು ಅಖಂಡ ಭಾರತ ಸಂಕಲ್ಪ ದಿನಾಚರಣೆಯನ್ನ ನಮ್ಮ ಸಂಘಟನೆಗಳು ಇವತ್ತು ಮಾಡ್ತಾ ಇದೆ. ಬಂಧುಗಳೇ, ನಾನೊಂದು 800 ವರ್ಷಗಳ ಈ ಹಿಂದಿನ ಇತಿಹಾಸವನ್ನ ಕೆದಕ್ತಾ ಹೋಗ್ತಾನೆ. 800 ವರ್ಷಗಳ ಹಿಂದೆ ಭಾರತ ಯಾವ ರೀತಿ ಇತ್ತು? ವಿಜಯನಗರದ ಸಾಮ್ರಾಜ್ಯದಲ್ಲಿ ಚಿನ್ನವನ್ನ ಸೇರಿನಲ್ಲಿ ಅಳವು ಕೊಡ್ತಾ ಇದ್ರು ಅಂತ ಹೇಳುವಂಥದ್ದು ಕಥೆ ಅಲ್ಲ, ಸತ್ಯದ ಘಟನೆಗಳನ್ನ ನಾವೆಲ್ಲ ಓದಿರಬಹುದು. ಅದರ ಲಾಭದ ಆಸೆಗೋಸ್ಕರ ಜಗತ್ತಿನ ವಿವಿಧ ರಾಷ್ಟ್ರಗಳಿಂದ ಭಾರತಕ್ಕೆ ಬಂದ್ರು. ಭಾರತದಲ್ಲಿರ್ತಕ್ಕಂಥ ಸಂಪತ್ತನ್ನ ಲೂಟಿ ಮಾಡಬೇಕು. ಈ ದೇಶದಲ್ಲಿ ಹೇರಳವಾಗಿರ್ತಕ್ಕಂಥ ಸಂಪತ್ತಿದೆ, ಇದನ್ನು ಲೂಟಿ ಮಾಡಿ ಈ ದೇಶವನ್ನು ನಾಶ ಮಾಡಬೇಕು ಅಂತ ಜಗತ್ತಿನಿಂದ ಜನ ಈ ದೇಶಕ್ಕೆ ಬರ್ತಾ ಇದ್ರು. ಫ್ರೆಂಚರು ಬಂದ್ರು, ಡಚ್ಚರು ಬಂದ್ರು, ಪೋರ್ಚುಗೀಸರು ಬಂದ್ರು, ಬ್ರಿಟಿಷರು ಬಂದ್ರು. ಸಂಪತ್ತನ್ನು ಮಾತ್ರ ಲೂಟಿ ಮಾಡಿದ್ದಲ್ಲ, ನಮ್ಮ ಸ್ವಾತಂತ್ರ್ಯದ ಸಂಪೂರ್ಣ ಹರಣವನ್ನ ಮಾಡಿದ್ರು. ನಮ್ಮ ಈ ದೇಶದ ಸ್ವಾತಂತ್ರ್ಯದ ಕಗ್ಗೊಲೆಯನ್ನ ಮಾಡಿದ್ರು. ಅಷ್ಟು ಮಾತ್ರ ಅಲ್ಲ, ಮೊಘಲರು ಬಂದ್ರು ಈ ದೇಶಕ್ಕೆ. ವ್ಯಾಪಾರದ ಹೆಸರಿನಲ್ಲಿ ಬಂದಿರತಕ್ಕಂಥ ಮೊಘಲರು ಅನೇಕ ಸೇನಾಧಿಕಾರಿಗಳ ಮುಖಾಂತರ ಈ ದೇಶದ ಅನೇಕ ದೇವಾಲಯಗಳನ್ನು ನಾಶ ಮಾಡಿದ್ರು. ನಾನು ಉತ್ತರ ಭಾರತದ ಕಡೆ ಪ್ರವಾಸ ಹೋಗ್ತಾ ಇದ್ದೆ. ಸೋಮನಾಥ್ ದೇವಾಲಯ ನೋಡಿದ್ದೇನೆ, ಮಥುರಾ ನೋಡಿದ್ದೇನೆ, ಅಯೋಧ್ಯೆ ನೋಡಿದ್ದೇನೆ, ವಾರಣಾಸಿ ನೋಡಿದ್ದೇನೆ. ಸಂಘಟನೆಯ ಕಾರ್ಯದಲ್ಲಿ ಉತ್ತರ ಭಾರತದ ಕಡೆಗೆ ಹೋದಾಗ ಅಲ್ಲಿಯ ಕಾರ್ಯಕರ್ತರು ಹೇಳ್ತಾ ಇದ್ರು, ಉತ್ತರ ಭಾರತದಲ್ಲಿ ಸುಮಾರು 300-400 ವರ್ಷಗಳ ಹಿಂದಿನಿಂದ ಲೆಕ್ಕ ಹಾಕಿದ್ರೆ ಅಲ್ಲಿ ನಾಶ ಆಗಿರ್ತಕ್ಕಂಥ ದೇವಾಲಯಗಳ ಸಂಖ್ಯೆ ಎಷ್ಟು ಅಂತ ಗೊತ್ತಾ ನಿಮ್ಗೆ? ಸುಮಾರು 40-42 ಸಾವಿರಕ್ಕಿಂತ ಹೆಚ್ಚು ಸಣ್ಣ ಪುಟ್ಟ ದೇವಾಲಯಗಳು ಸೇರಿ ದೇವಾಲಯಗಳನ್ನು ಸಂಪೂರ್ಣ ನಾಶ ಮಾಡಿದ್ರು. ಸಂಪತ್ತನ್ನ ಕೊಂಡೋಗ್ಲಿಕ್ಕೆ ಬಂದಿರತಕ್ಕಂತ ವ್ಯಕ್ತಿಗಳು, ಅನ್ಯ ದೇಶದವರು ಇಲ್ಲಿರ್ತಕ್ಕಂಥ ದೇಶವನ್ನು ಯಾಕೆ ನಾಶ ಮಾಡಿದ್ರು? ಯಾರು ಪ್ರಶ್ನೆ ಮಾಡಲಿಲ್ಲ. 100 ವರ್ಷದ ಹಿಂದಿನ ಇತಿಹಾಸ ನೀವು ನೋಡಿ, ಅಯೋಧ್ಯೆ ಹೋಯ್ತು, ಮಧುರಾ ಹೋಯ್ತು, ಕಾಶಿ ಹೋಯ್ತು, ಸೋಮನಾಥ ಹೋಯ್ತು. ಇಂತಹ ಸಣ್ಣ ಪುಟ್ಟ, ಇದಕ್ಕಿಂತ ಸಣ್ಣ ಪುಟ್ಟ ಅನೇಕ ದೇವಸ್ಥಾನಗಳನ್ನ, ಅಲ್ಲಿರ್ತಕ್ಕಂಥ ಸಂಪತ್ತನ್ನ ಲೂಟಿ ಮಾಡಿ ಆ ದೇವಸ್ಥಾನಗಳನ್ನ, ದೇವಾಲಯಗಳನ್ನ, ದೇವ ಮಂದಿರಗಳನ್ನ ನಾಶ ಮಾಡಿದರು. ಆದ್ರೂ ಯಾರು ನಾವು ಪ್ರಶ್ನೆ ಕೇಳಲಿಲ್ಲ, ಅದನ್ನ ವಿರೋಧ ಮಾಡಲಿಲ್ಲ. 1857ನೇ ಇಸ್ವಿ ಬ್ರಿಟಿಷರ ಆಳ್ವಿಕೆಯ ಸಂದರ್ಭ ನಮ್ಮ ದೇಶದ ಅನೇಕ ಜನ ಸೈನಿಕರಿಗೆ ಅನಿಸ್ತು, ನಮ್ಮಲ್ಲಿ ಇಷ್ಟು ಛಾತ್ರ ತೇಜಸ್ಸಿದೆ, ತಾಕತ್ತಿದೆ, ಯಾಕೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬಾರದು ಅಂತ ಅನಿಸ್ತು. ಸಿಪಾಯಿ ದಂಗೆಯನ್ನು ಆರಂಭ ಮಾಡಿದ್ರು. ಅವತ್ತಿನಿಂದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಹೆಸರಲ್ಲಿ ಆರಂಭ ಆಗಿರ್ತಕ್ಕಂಥ ಹೋರಾಟ ಈ ದೇಶದ ಒಂದು ರೀತಿ ದಿಕ್ಕನ್ನು ಬದಲಿಸುವಂತ ದಿನ ಅಂತ ಹೇಳಬಹುದು. ಭಾರತೀಯರ ಛಾತ್ರ ತೇಜಸ್ಸಿನ ಪುನರುತ್ಥಾನದ ಕಾರ್ಯ ಆರಂಭ ಆಯಿತು ಅಂತ ಹೇಳಬಹುದು. ಆದ್ರೆ ಅದೆಲ್ಲದಕ್ಕೂ ಪ್ರೇರಣೆ ಎಲ್ಲಿಂದ ಆಯ್ತು ಅಂತ ಕೇಳಿದ್ರೆ, ನಾವು ಶಿವಾಜಿ ಮಹಾರಾಜರ ಹೆಸರನ್ನು ಹೇಳಲೇಬೇಕು. ಯಾವ ಔರಂಗಜೇಬನಂತ ಮೊಘಲರ ದಾಳಿಯ ಈ ಉತ್ತರ ಭಾರತದಲ್ಲಿ ಆಯ್ತಾ, ಅಲ್ಲಿರ್ತಕ್ಕಂಥ ಹಿಂದೂ ಸಾಮ್ರಾಜ್ಯವನ್ನು ಅಲುಗಾಡಿಸುವಂತ ಕೆಲಸಗಳು ನಡೀತಾ, ಆಗ ತನ್ನ ತಾಯಿ ಜೀಜಾಬಾಯಿಯ ಪ್ರೇರಣೆಯಿಂದ ಹೊರಟಿರ್ತಕ್ಕಂಥ ವಾಮನ ಮೂರ್ತಿ ಹಿಂದೂ ಸಾಮ್ರಾಜ್ಯವನ್ನು ಮತ್ತೆ ಕಟ್ಟೇವೆ ಅಂತ ಸಂಕಲ್ಪ ಮಾಡಿದ. ಯಾವ ಹಸಿರು ಧ್ವಜ ಕೋಟೆಯಲ್ಲಿ ಹಾರ್ತಾ ಇದೆಯೋ
ಅದನ್ನು ತೆಗೆದು ಕೇಸರಿ ಧ್ವಜವನ್ನು ಹಾರಾಡಿಸ್ತೇನೆ ಅಂತ ಸಂಕಲ್ಪ ಮಾಡಿದ. ಹಳ್ಳಿಗಳಲ್ಲಿ ಕಾಡು ಮೇಡುಗಳಲ್ಲಿ ಸಂಘಟನೆಯನ್ನ ಮಾಡುವುದರ ಮುಖಾಂತರ, ದೇಶಭಕ್ತಿಯ ಉದ್ದೀಪನವನ್ನ ಮಾಡುವುದರ ಮುಖಾಂತರ, ರಾಷ್ಟ್ರ ನಿಷ್ಠೆಯನ್ನು ಕಲಿಸುವುದರ ಮುಖಾಂತರ ಒಂದು ತಂಡಗಳನ್ನು ರಚನೆ ಮಾಡಿಕೊಂಡು ಹಿಂದ್ವಿ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಪ್ರೇರಣೆ ಇದ್ರೆ ಅದು ಶಿವಾಜಿ ಮಹಾರಾಜರಿಂದ. ಅಂತಹ ಶಿವಾಜಿ ಮಹಾರಾಜರನ್ನು ನೆನಪಿಸಿಕೊಳ್ಳೋಣ. ಸಿಪಾಯಿ ದಂಗೆ ಮಾಡಿರ್ತಕ್ಕಂಥ ಸೈನಿಕರನ್ನು ನೆನಪಿಸಿಕೊಳ್ಳೋಣ. ಅದರ ನಂತರದ ದಿನಗಳಲ್ಲಿ ಹೋರಾಟ ಎರಡು ಸ್ವರೂಪವನ್ನು ಪಡೆಯಿತು. ಒಂದು ಸತ್ಯ ಶಾಂತಿಯ ಹೆಸರಿನಲ್ಲಿ ಸ್ವಾತಂತ್ರ್ಯದ ಸಂಗ್ರಾಮ, ಮತ್ತೊಂದು ಕ್ರಾಂತಿಯ ಹೆಸರಿನಲ್ಲಿ ಸ್ವಾತಂತ್ರ್ಯದ ಸಂಗ್ರಾಮ. ವೀರ ಸಾವರ್ಕರ್ ರಂತ, ಭಗತ್ ಸಿಂಗ್ ರಂತ ಅನೇಕ ವ್ಯಕ್ತಿಗಳು ಜಗತ್ತಿನಲ್ಲಿರ್ತಕ್ಕಂಥ ಭಾರತೀಯರನ್ನು ಒಟ್ಟು ಸೇರಿಸುವಂತಹ ಕೆಲಸವನ್ನ ಮಾಡಿದ್ರು. ಜಗತ್ತಿನಲ್ಲಿರ್ತಕ್ಕಂಥ ಭಾರತೀಯರನ್ನು ಒಟ್ಟು ಸೇರಿಸುವಂತಹ ಕೆಲಸವನ್ನ ಮಾಡಿದ್ರು. ಈ ದೇಶದ ಸ್ವಾತಂತ್ರ್ಯದ ಹೆಸರಿನಲ್ಲಿ ನಮ್ಮ ಉದ್ದೇಶ ಸ್ವಾತಂತ್ರ್ಯವನ್ನು ಪಡ್ಕೊಳ್ಳೋದು ಮಾತ್ರ ಅಂತ ಹೇಳುವಂತ ಸಂಕಲ್ಪವನ್ನ ಮಾಡಿ ಜಗತ್ತಿನಲ್ಲಿರ್ತಕ್ಕಂಥ ದೇಶದ ಭಾರತೀಯರನ್ನು ಒಟ್ಟು ಸೇರಿಸಿಕೊಂಡು ಹೋರಾಟವನ್ನ ಮಾಡಿದ್ರು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇಂಡಿಯನ್ ಆರ್ಮಿಯ ಹೆಸರಿನಲ್ಲಿ ಜಪಾನ್, ಜರ್ಮನಿ ಮುಂತಾದ ರಾಷ್ಟ್ರಗಳಲ್ಲಿರ್ತಕ್ಕಂಥ ಭಾರತೀಯರನ್ನು ಒಟ್ಟು ಸೇರಿಸುವಂತ ಕೆಲಸವನ್ನ ಮಾಡಿದ್ರು. ಇಲ್ಲಿ ಮಾತ್ರ ಅಲ್ಲ, ಬ್ರಿಟಿಷರ ನಾಡಿನಲ್ಲೇ ಸದೆಬಡಿಯುವಂತ ಕೆಲಸವನ್ನ ಮಾಡಿ ಎಚ್ಚರಿಕೆಯ ಸಂದೇಶವನ್ನು ಕೊಡುವಂತ ಕೆಲಸವೂ ನಡೀತು. ಅದರ ನಂತರ ಇಡೀ ಅಖಂಡವಾಗಿರ್ತಕ್ಕಂಥ ಭಾರತ ಯಾವುದು ಇರಾನ್, ಬರ್ಮಾ, ಶ್ರೀಲಂಕಾ ಒಳಗೊಂಡಿರ್ತಕ್ಕಂಥ ದೇಶ ಯಾವಾಗ ತುಂಡಾಗಿತ್ತ, ಮತ್ತೆ 1947ನೇ ಇಸವಿಯಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ಬ್ರಿಟಿಷರು ಕೊಡುವಂತ ಕೆಲಸವನ್ನ ಮಾಡಿದ್ರು. ಬ್ರಿಟಿಷರು ಸ್ವಾತಂತ್ರ್ಯವನ್ನ ಕೊಟ್ಟದ್ದ, ನಾವು ಪಡ್ಕೊಂಡದ್ದ ಅಂತ ಹೇಳುವಂತ ಚರ್ಚೆಯನ್ನ, ಯೋಚನೆಯನ್ನ ನಾವು ಮಾಡಬೇಕಾಗಿದೆ ಬಂಧುಗಳೇ. ನಮಗೆ ಇರ್ತಕ್ಕಂಥ ಸಂಶಯ ಏನಪ್ಪಾ ಅಂತ ಕೇಳಿದ್ರೆ, ಅವರು ಕೊಟ್ಟದ್ದು ಅಂತ ಹೇಳಿದ್ರೆ ನಮ್ಗೊಂದು ಹಂಗು, ನಾವು ಪಡ್ಕೊಳ್ಳೋದು ಅಂತ ಹೇಳಿದ್ರೆ ನಮ್ಮ ಹೋರಾಟದ ಫಲ, ನಮ್ಮ ತಾಕತ್ತಿನ ಫಲ. ಮತ್ತೆ ಸ್ವಾತಂತ್ರ್ಯವನ್ನು ಪಡೆಯುವಂತ ಕೆಲಸ ನಡೀತು. 1947ನೇ ಇಸವಿ ಆಗಸ್ಟ್ 14ರ ಮಧ್ಯರಾತ್ರಿ ಅತ್ಯಂತ ದುರ್ದೈವದ ಒಂದು ಘಟನೆ ನಡೀತು. ಭಾರತಕ್ಕೆ ಸ್ವಾತಂತ್ರ್ಯವನ್ನು ಘೋಷಣೆ ಮಾಡಿದ್ರಲ್ಲ, ಆಗಸ್ಟ್ 14ರ ಮಧ್ಯರಾತ್ರಿ 1947ನೇ ಇಸವಿ ಭಾರತಕ್ಕೆ ಸ್ವಾತಂತ್ರ್ಯವನ್ನು ಘೋಷಣೆ ಮಾಡಿದಾಗ ಯಾವ ರೀತಿ ನಡೀತು? ಹಿಂದೂಗಳಿಗೆ ಹಿಂದೂಸ್ತಾನ್, ಮುಸಲ್ಮಾನರಿಗೆ ಪಾಕಿಸ್ತಾನ ಅಂತ ಹೇಳುವಂತ ಘೋಷಣೆ ಮುಖಾಂತರ ಈ ದೇಶವನ್ನ ಇಬ್ಬಾಗ 2 ತುಂಡುಗಳನ್ನಾಗಿ ಮಾಡಿ, ಈ ದೇಶದ ಭೂಮಿಯನ್ನ 2 ತುಂಡುಗಳನ್ನಾಗಿ ಮಾಡುವಂತ ಕೆಲಸವೂ ನಡೀತು. 2-3 ದಿವಸಗಳಲ್ಲಿ ಪಾಕಿಸ್ತಾನದ ರೈಲುಗಳು ಬರಬೇಕಾದ್ರೆ ಎಂತಹ ಅಮಾನವೀಯ ಕ್ರೂರ ಘಟನೆಗಳು ನಡೀತಾ ಇತ್ತು ಅಂತ ಕೇಳಿದ್ರೆ, ಅಲ್ಲಿರ್ತಕ್ಕಂಥ ಹಿಂದೂಗಳನ್ನ ಕೊಚ್ಚಿ ಅಲ್ಲಿಂದ ಬರ್ತಾ ಇರ್ತಕ್ಕಂಥ ರೈಲುಗಳಲ್ಲಿ ಹಿಂದೂಗಳ ರಕ್ತಸಿಕ್ತವಾಗಿರ್ತಕ್ಕಂಥ ಶರೀರಗಳನ್ನ ಈ ದೇಶಕ್ಕೆ ಕಳಿಸುವಂತ ಕೆಲಸವನ್ನ ಮಾಡಿದ್ರು ಪಾಕಿಸ್ತಾನ ಕಡೆಯಿಂದ, ಪಾಕಿಸ್ತಾನ ಭೂಮಿಯ ಕಡೆಯಿಂದ. ಮುಂಡ ಬೇರೆಯಾಗಿರ್ತಕ್ಕಂಥ ಶವಗಳನ್ನು ಈ ದೇಶಕ್ಕೆ ಕಳಿಸುವಂತ ಕೆಲಸವನ್ನ ಮಾಡಿದ್ರು. ನಿಮಗೆ ಇಲ್ಲಿ ಜಾಗ ಇಲ್ಲ, ನೀವು ವಾಪಸ್ ಭಾರತಕ್ಕೆ ಹೋಗಿ ಅಂತ ಕಳಿಸಿದ್ರು, ಅದನ್ನು ಒಪ್ಕೊಂಡ್ವಿ. 1947ನೇ ಇಸವಿ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ನಮ್ಮ ದೇಶಕ್ಕೊಂದು ಸಂವಿಧಾನ, ಜಾತ್ಯತೀತದ ಹೆಸರಿನಲ್ಲಿ ಒಂದು ಸಂವಿಧಾನ ರಚನೆ. ನಾವು ಈ ಸಣ್ಣ ಯೋಚನೆ ಮಾಡಿ ನೋಡೋಣ. ಯಾವಾಗ ಮುಸಲ್ಮಾನರಿಗೆ ಆ ಜಿನ್ನ ಕೇಳಿದ್ನ, ಪಾಕಿಸ್ತಾನ ಬೇಕು ಅಂತ ಕೇಳಿದ್ನ, ಅವನು ಕೊಟ್ಟಾಯ್ತು. ಆವಾಗ ಘೋಷಣೆ ಮಾಡಬೇಕಿತ್ತು, ಭಾರತ ಹಿಂದೂ ರಾಷ್ಟ್ರ ಅಂತ ಘೋಷಣೆ ಮಾಡಬೇಕಿತ್ತು. ಉಲ್ಟಾ ಆಗ ಇರ್ತಕ್ಕಂಥ ಹಿರಿಯರು ಯೋಚನೆ ಮಾಡಿದ್ರು, ಎಲ್ಲೋ ಮುಸಲ್ಮಾನರಿಗೆ ನೋವಾಗಬಹುದು, ಅದಕ್ಕೋಸ್ಕರ ನಾವೆಲ್ಲ ಒಟ್ಟಾಗಿರ್ಬೇಕು ಅಂತ ಜಾತ್ಯತೀತ ಅಂತ ಹೆಸರು ಕೊಟ್ಟರು. ಆಯ್ತಪ್ಪ, ನಮ್ದೇನು ಅಡ್ಡಿ ಇಲ್ಲ. ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷಗಳಾಯ್ತಲ್ಲ ಭಾರತಕ್ಕೆ. 77 ವರ್ಷ, ಕಳೆದ 2 ವರ್ಷಗಳ ಹಿಂದೆ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡಿದ್ವಲ್ಲ. ನಿಜವಾಗಿ ಈ ದೇಶದ ಹಿಂದೂಗಳಿಗೆ ಸ್ವಾತಂತ್ರ್ಯ ಇದೆಯಾ? ಯಾವಾಗ 1947ನೇ ಇಸವಿ ಆಗಸ್ಟ್ 14ರ ಮಧ್ಯರಾತ್ರಿ ಸ್ವಾತಂತ್ರ್ಯ ಘೋಷಣೆ, ಮುಸಲ್ಮಾನರಿಗೆ ಪಾಕಿಸ್ತಾನ, ಹಿಂದೂಗಳಿಗೆ ಹಿಂದೂಸ್ತಾನ ಅಂತ ಘೋಷಣೆಯಾಗಿ ಈ ಭೂಮಿಯನ್ನು ತುಂಡು ಮಾಡಿದ್ರ, ನಮ್ಮದೇ ಆಗಿರ್ತಕ್ಕಂಥ ಭೂಮಿ ಭಾರತದಲ್ಲಿ ನಾನೊಬ್ಬ ಹಿಂದೂ ಅಂತ ಗರ್ಜನೆಯಿಂದ ಹೇಳುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆಯಾ? ಈ ದೇಶದ ಪಶ್ಚಿಮ ಬಂಗಾಳಕ್ಕೆ ಹೋಗಿ ನೋಡಿ. 2 ವರ್ಷ 3 ವರ್ಷಗಳ ಹಿಂದೆ ಪಶ್ಚಿಮ ಬಂಗಾಳದ ರಾಜ್ಯದ ವಿಧಾನಸಭೆಯ ಚುನಾವಣೆಗಳು ನಡೀತು. ಇಲ್ಲಿ ಪತ್ರಕರ್ತ ಬಂಧುಗಳಿದ್ದಾರೆ, ಬಹಳ ಚೆನ್ನಾಗಿ ಅದನ್ನ ವಿವರಣೆ ಮಾಡಿದ್ರು. ಅಲ್ಲಿ ವಿಧಾನಸಭೆಯ ಚುನಾವಣೆಯ ನಡೆದ ನಂತರ
ಅಲ್ಲಿ ಹಿಂದೂಗಳ ಮೇಲೆ ಯಾವ ರೀತಿ ಕ್ರೌರ್ಯ ನಡೀತು ಅಂತ ಕೇಳಿದ್ರೆ ಬೆಚ್ಚಿ ಬೀಳುವುದು ನಾವು. ನಿಜವಾದ ಕಥೆಯನ್ನ, ನಿಜವಾದ ನಡೆದ ಘಟನೆಯನ್ನ ಹೇಳಿದ್ರೆ ಸುಮಾರು 60ಕ್ಕಿಂತ ಹೆಚ್ಚು ಶಾಸಕರುಗಳು ಮುಸಲ್ಮಾನರು, ಅಲ್ಪಸಂಖ್ಯಾತರು ಬಂದ್ರು. ಆಯ್ತಪ್ಪ, ಅದನ್ನು ಸ್ವೀಕಾರ ಮಾಡ್ತೀವಿ ಅಂತ ಹೇಳಿದ್ರೆ ಸುಮಾರು 4,000ದಷ್ಟು ಹಳ್ಳಿ, ಸಣ್ಣ ಪುಟ್ಟ ಹಳ್ಳಿಗಳಲ್ಲಿ ಅಕ್ಷರಶಃ ದಂಗೆಗಳನ್ನ, ಕೊಳ್ಳಿಗಳನ್ನ ಮಾಡಿ ಅಲ್ಲಿರ್ತಕ್ಕಂಥ ಹಿಂದೂಗಳನ್ನ ಭಯಭೀತಿಯನ್ನುಗೊಳಿಸುವಂತ ಕೆಲಸವನ್ನ ಅಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರ ಹೆಸರಿನಲ್ಲಿ ಮಾಡಿದ್ರು. ಎಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾಗಿದ್ದಾರ ಅಲ್ಲಿರ್ತಕ್ಕಂಥ ಹಿಂದೂಗಳನ್ನು ಓಡಿಸುವಂತ ಕೆಲಸವನ್ನ ಮಾಡಿದ್ರು. ಏನು ಇವತ್ತು ಬಾಂಗ್ಲಾದೇಶದಲ್ಲಿ ನಡೀತಾ ಇದೆಯೋ ಅದು ಭಾರತದ ಪಶ್ಚಿಮ ಬಂಗಾಳದಲ್ಲೂ ನಡೆದಿದೆ ಅಂತ ಹೇಳುವಂಥದ್ದು ಇವತ್ತು ನಾವು ಯೋಚನೆ ಮಾಡಬೇಕಾಗಿರತಕ್ಕಂಥ ವಿಚಾರ. ನಾವು ತುಂಬಾ ಹತ್ತಿರಲ್ಲಿದ್ದೀವಿ ಕೇರಳ. ಇವತ್ತು ಕೇರಳದ ಘಟನೆಯನ್ನ, ಕೇರಳದಲ್ಲಿರ್ತಕ್ಕಂಥ ವಿಚಾರಗಳನ್ನು ನೋಡಿ. 1 ತಿಂಗಳ ಹಿಂದೆ ಒಬ್ಬ ಹಿಂದೂ ತಂದೆ, ಒಬ್ಬಳ ಮಗಳ ತಂದೆ ಬಂದು ನಮ್ಮ ಸಂಘಟನೆ ಕಾರ್ಯಕರ್ತರ ಜೊತೆ ಕೇಳ್ಕೊಳ್ತಾರೆ, ನನ್ನ ಮಗಳನ್ನ ಒಬ್ಬ ರೌಡಿ, 15 ಕೇಸ್ ಇರ್ತಕ್ಕಂಥ ರೌಡಿ ಮೋಸಗೊಳಿಸಿ ಮದುವೆ ಹೆಸರಿನಲ್ಲಿ ಅವಳನ್ನ ಮೋಸ ಮಾಡ್ತಾ ಇದ್ದಾನೆ ಅಂತ ನಮ್ಮ ಸಂಘಟನೆ ಕಾರ್ಯಕರ್ತರ ಮಾತಾಡಿದ್ರು, ನಾಯಕರ ಹತ್ರ ಮಾತಾಡಿದ್ರು. ಇಲ್ಲ, ನಿಮ್ಮ ಜೊತೆ ನಾವಿದ್ದೀವಿ, ಬಿಡುವುದಿಲ್ಲ ಅಂತ ಹೇಳಿದ್ವಿ. ಆದ್ರೆ ಕಾನೂನಿನ ಪ್ರಕಾರ ಹೋರಾಟಗಳು ನಡೀತು. ಆದ್ರೆ 15ಕ್ಕಿಂತ ಹೆಚ್ಚು ಕೇಸುಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ಒಬ್ಬ ಧೂರ್ತ, ಜೈಲಿನಲ್ಲಿದ್ದು ಶಿಕ್ಷೆಯನ್ನು ಅನುಭವಿಸಿರ್ತಕ್ಕಂಥ, ಯಾವ ನ್ಯಾಯಾಲಯದ ಮುಖಾಂತರ ಶಿಕ್ಷೆಯನ್ನು ಅನುಭವಿಸಿರ್ತಕ್ಕಂಥ ಒಬ್ಬ ಧೂರ್ತನ ಜೊತೆ ನಮ್ಮೊಬ್ಬ ಹುಡುಗಿಯನ್ನ, ಸಹೋದರಿಯನ್ನ ಕಳಿಸುವಂತ ಕೆಲಸ ಈ ಕರ್ನಾಟಕದಲ್ಲೂ ನಡೆಯುತ್ತೆ ಅಂತ ಹೇಳಿದ್ರೆ ಇವತ್ತು ನಮಗೆ ಸ್ವಾತಂತ್ರ್ಯ ಇದೆಯಾ? ಈ ದೇಶದ ಜನ, ಹಿಂದೂಗಳು, ಬಹುಸಂಖ್ಯಾತರಾಗಿರ್ತಕ್ಕಂಥ ಜನ, ಹಿಂದೂಗಳಿಗೆ ಸ್ವಾತಂತ್ರ್ಯ ಇದೆಯಾ? ಜಗದೀಶ್ ಕಾರಂತರು, ಹಿರಿಯರಾಗಿರ್ತಕ್ಕಂಥ ಜಗದೀಶ್ ಕಾರಂತರು ಯಾವತ್ತೂ ನೆನಪು ಮಾಡ್ತಾ ಇದ್ರು, ನಮ್ಮ ದೇಶದಲ್ಲಿ ಒಂದು ವ್ಯವಸ್ಥೆ ಇದೆ, ಪ್ರಕೃತಿಯಲ್ಲಿ ಒಂದು ನಿಯಮ ಇದೆ. ಏನಪ್ಪಾ ಅಂತ ಕೇಳಿದ್ರೆ, ನಾಯಿ ತನ್ನ ಶರೀರದ ಮುಖಾಂತರ ಬಾಲವನ್ನ ಅಲ್ಲಾಡಿಸಬೇಕು. ಆದ್ರೆ ಉಲ್ಟಾ ಈ ದೇಶದ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ಕೇಳಿದ್ರೆ, ತನ್ನ ಬಾಲದ ಮುಖಾಂತರ ಶರೀರವನ್ನು ಅಲ್ಲಾಡಿಸುವಂತ ವ್ಯವಸ್ಥೆ. ಒಂದು 20% ಬಂದಿರತಕ್ಕಂಥ ಅಲ್ಪಸಂಖ್ಯಾತರ ಹೆಸರಿನಲ್ಲಿ ಇಡೀ ಹಿಂದೂ ಸಮಾಜವನ್ನ ಅಲ್ಲಾಡಿಸುವಂತ ಕೆಲಸವನ್ನ ಇವತ್ತು ಇಡೀ ದೇಶದಲ್ಲಿ ಮಾಡ್ತಾ ಇದ್ದಾರೆ. ನೆನಪಿಟ್ಟುಕೊಳ್ಳಿ. ಹೋಗಿ ನೋಡಿ, ಆಂಧ್ರಕ್ಕೆ ಹೋಗಿ ನೋಡಿ, ಮತಾಂತರದಂತಹ ವ್ಯವಸ್ಥೆಗಳು ಹಿಂದೂ ಸಮಾಜವನ್ನ ಕ್ಯಾನ್ಸರ್ನ ರೀತಿಯಲ್ಲಿ ಹಿಂದೂ ಸಮಾಜದ ಮೇಲೆ ದಾಳಿ ಮಾಡ್ತಾ ಇದೆ. ಇವತ್ತು ಇಡೀ ದೇಶದ ಬಗ್ಗೆ ಯೋಚನೆ ಮಾಡಿದಾಗ ಬಹಳ ಒಳ್ಳೆಯ ಉದಾಹರಣೆಗಳು ನಿನ್ನೆಯಿಂದ ನಮ್ಗೆ ಸಿಗ್ತಾ ಇದೆ. ಬಾಂಗ್ಲಾದೇಶದಲ್ಲಿ ಇವತ್ತು ನಡೀತಾ ಇರ್ತಕ್ಕಂಥ ಘಟನೆಗಳನ್ನ ಯೋಚನೆ ಮಾಡಿ ನೋಡಿ. ಯಾವಾಗ 1973ನೇ ಇಸ್ವಿ ಬಾಂಗ್ಲಾ ವಿಮೋಚನಾ ಯುದ್ಧದ ಸಂದರ್ಭ ಹೋರಾಟ ಮಾಡಿರ್ತಕ್ಕಂಥ ಹೋರಾಟಗಾರರಿಗೆ ರಿಸರ್ವೇಶನ್ ಕೊಡಬೇಕು ಅಂತ ಹೋರಾಟಗಳು ಇವತ್ತು ಬಾಂಗ್ಲಾದಲ್ಲಿ ನಡೀತಾ ಇದೆಯೋ, ಆ ಉದ್ದೇಶವನ್ನು ಇಟ್ಟುಕೊಂಡು ನಡೀತಾ ಇರ್ತಕ್ಕಂಥ ಹೋರಾಟಕ್ಕೆ ಅಲ್ಲಿ ಗುರಿಯಾಗಿರ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಹಿಂದೂಗಳು. ಅಲ್ಲಿ ಹಿಂದೂಗಳ ಮೇಲೆ ದಾಳಿ, ದೇವಸ್ಥಾನಗಳ ಮೇಲೆ ದಾಳಿ. ಅವನು ಯಾರು, ಅವನಿಗೆ ನನಗೆ ಕೆಲಸ ಕೊಟ್ಟಿದಾನ, ಅವನು ದುಡ್ಡಿದೆಯಾ, ಅವನ ಪಾಪದವನ ದೊಡ್ಡವನ ನೋಡಿಲ್ಲ, ಅವನು ಯಾವ ಜಾತಿಯೋ ಅಂತ ನೋಡಿಲ್ಲ. ಹಿಂದೂಗಳನ್ನಲ್ಲಿ ಬಡಿದೆಬ್ಬಿಸಿ ಅವರನ್ನು ಓಡಿಸುವಂತ ಕೆಲಸವನ್ನ ಬಾಂಗ್ಲಾದೇಶದಲ್ಲಿ ಇವತ್ತು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಎಷ್ಟು ಜಾಗೃತಿ ಆಗ್ಬೇಕಾಗಿರ್ತಕ್ಕಂಥ ಅನಿವಾರ್ಯದ ದಿನಗಳಲ್ಲಿ ನಾವಿದ್ದೀವಿ ಅಂತ ನಾವು ಯೋಚನೆ ಮಾಡಿ ನೋಡಿ. ನಮ್ ದುರ್ದಯ ಏನಪ್ಪಾ ಅಂತ ಕೇಳಿದ್ರೆ, ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷಗಳಾದ್ರೂ 2 ವಿಚಾರಗಳನ್ನು ತಮ್ಮೆದುರು ಹೇಳ್ತಾ ಇದ್ದಾರೆ. ಒಂದು, ಬ್ರಿಟಿಷರು ನಮ್ಗೆ ಕೊಟ್ಟಿರ್ತಕ್ಕಂಥ ಬಹುಮಾನ ಉಡುಗೊರೆ ಏನಪ್ಪಾ ಅಂತ ಕೇಳಿದ್ರೆ, ಈ ದೇಶವನ್ನ ಒಡೆದು ಆಳಿರ್ತಕ್ಕಂಥ ಬ್ರಿಟಿಷರು ಅದೇ ಭಾವನೆಯನ್ನ, ಅದೇ ವಿಚಾರಗಳನ್ನು ನಮ್ಮ ಸಮಾಜದಲ್ಲಿ ಬಿತ್ತಿ ಹೋಗಿದ್ದಾರೆ, ಏನು ಬೀಜವನ್ನ ಹಾಕಿ ಹೋಗಿದ್ದಾರೆ. ಅದರ ಪರಿಣಾಮ ನಾನು ಕೊಡವ, ನಾನು ಮಲಯಾಳಿ, ನಾನು ಒಕ್ಕಲಿಗ, ನಾನು ಬ್ರಾಹ್ಮಣ, ನಾನು ಬಂಟ, ಇದರ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ, ಪಕ್ಷಗಳ ಹೆಸರಿನಲ್ಲಿ, ಸಮಾಜದ ಹೆಸರಿನಲ್ಲಿ, ನಂಬಿಕೆಗಳ ಹೆಸರಿನಲ್ಲಿ ಒಡೆದೊಡೆದು ಆಳುವಂತ ಚೆನ್ನಾಗಿ ವಿಚಾರಗಳು ಇವತ್ತು ರಾಜಕೀಯದವರಿಗೆ ಗೊತ್ತು. ಅದರ ಪರಿಣಾಮ ಹಿಂದೂ ಅಂತ ಹೇಳಿದ್ರೆ ಒಟ್ಟಾಗಬೇಕು ಅಂತಿದ್ರೆ ಬಹಳ ಕಷ್ಟದ ಪರಿಸ್ಥಿತಿ. ನಮ್ಮ ಸಹೋದರರು ಹೇಳ್ತಾ ಇದ್ರು, ಮೆರವಣಿಗೆ ಬರಬೇಕಾದ್ರೆ 100 ವಾಹನಗಳಿತ್ತು, ಇಲ್ಲಿ ಜನ ಸೇರ್ಬೇಕಾದ್ರೆ ಕಷ್ಟ ಅಂತ. ಬಂಧುಗಳೇ, ತನ್ನ ಸ್ವಾರ್ಥಕ್ಕಾದ್ರು
ನನ್ನ ಮುಂದಿನ ಪೀಳಿಗೆ ತಲೆ ಎತ್ತಿ ಜೀವನ ಮಾಡಬೇಕು ಅಂತ ಹೇಳುವಂತ ಉದ್ದೇಶಕ್ಕಾದ್ರು ನಾವು ಒಟ್ಟಾಗುವಂತ ಅನಿವಾರ್ಯ ಸಂದರ್ಭದಲ್ಲಿ ನಾವಿದ್ದೀವಿ. ನೆನಪಿಟ್ಟುಕೊಳ್ಳಿ, ಅನಿವಾರ್ಯ ಸಂದರ್ಭದಲ್ಲಿ ನಾವಿದ್ದೀವಿ. ನನ್ನ ಮುಂದಿನ ಪೀಳಿಗೆ, ನನ್ನ ಮುಂದಿನ ಸಮಾಜ, ನನ್ನ ಮುಂದಿನ ಊರು ತಲೆ ಎತ್ತಿ ಕೆಲಸ ಮಾಡಬೇಕು, ತಲೆ ಎತ್ತಿ ಜೀವನ ಮಾಡಬೇಕು ಅಂತಿದ್ರೆ ನಾವು ಹಿಂದೂ ಸಮಾಜ ಜಾತಿ ಪಕ್ಷ ಇದು ಎಲ್ಲವನ್ನ ಭಾವನೆಗಳನ್ನ ಎಲ್ಲವನ್ನ ಬಿಟ್ಟು ನಾವೆಲ್ಲ ಹಿಂದೂ ಅಂತ ಹೇಳುವಂತ ಗಟ್ಟಿಯಾಗಿರ್ತಕ್ಕಂಥ ಘೋಷಣೆ ಹಾಕಿಸುವಂತ ಮಾತ್ರ ಅಲ್ಲ, ಆ ಭಾವನೆಗಳನ್ನು ಒಂದು ಸೇರಿಸುವಂತ ಅನಿವಾರ್ಯ ಸಂದರ್ಭದಲ್ಲಿ ನಾವಿದ್ದೀವಿ. ಅನೇಕ ಕಾರಣಗಳಿದೆ. ನಾನು ಯಾವತ್ತೂ ನೆನಪು ಮಾಡ್ತಾ ಇದ್ದೇನೆ, ಈ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿ ನಮಗೆಲ್ಲರಿಗೂ ನೇತೃತ್ವವನ್ನು ಕೊಟ್ಟಿರ್ತಕ್ಕಂಥ ಮಹಾತ್ಮ ಗಾಂಧಿ ಅವರು ಒಂದು ವಿಚಾರವನ್ನು ನಮ್ಗೆ ಕೊಟ್ಟಿದ್ರು. ಸತ್ಯ ಶಾಂತಿಯ ಮುಖಾಂತರ ನಮ್ಮ ಸಮಾಜವನ್ನ ಗೆಲ್ಲಬೇಕು. ಸ್ವಾತಂತ್ರ್ಯ ಹೋರಾಟದಲ್ಲೂ ಅಹಿಂಸೆ ಸತ್ಯದ ಮುಖಾಂತರ ಹೋರಾಟ ಮಾಡಬೇಕು ಅಂತ ಹೇಳಿದ್ರು. ಪರಿಣಾಮ ನಾವು ಅದನ್ನೇ ಕಲ್ತ್ಕೊಂಡ್ವಿ. ಅಡ್ಡಿ ನಮ್ದೇನೋ ಅಡ್ಡಿ ಇಲ್ಲ. ಆದ್ರೆ ಒಂದು ಮಾತನ್ನ ಹೇಳಿದ್ರು, ನನಗೆ ಯಾವತ್ತು ನನ್ನ ಸ್ಕೂಲ್ ಟೀಚರ್ ಯಾವತ್ತು ಹೇಳ್ತಾ ಇದ್ರು, ಗಾಂಧೀಜಿ ಹೇಳಿದ್ರು ಒಂದು ಕೆನ್ನೆಗೆ ಹೊಡೆದ್ರೆ ಮತ್ತೊಂದು ಕೆನ್ನೆಯನ್ನು ತೋರಿಸು ಅಂತ ಗಾಂಧೀಜಿ ಅವರು ಹೇಳಿದ್ರು ಅಂತ ಪಾಠವನ್ನು ಹೇಳ್ತಾ ಇದ್ರು. ನಾನು ಅದನ್ನು ಪೂರ್ತಿಯಾಗಿ ಕೇಳಿಲ್ಲ, ಆದ ಕಾರಣ ನಾನು ಈ ವೇದಿಕೆಗೆ ಬಂದು ಮಾತಾಡ್ತಾ ಇದ್ದೇನೆ. ನಾನು ಇವತ್ತು ಘೋಷಣೆ ಮಾಡ್ತಾ ಇದ್ದೀನಿ, ಹಿಂದೂ ಸಮಾಜ ನಿಶ್ಚಯ ಮಾಡಬೇಕು, ಈ ದೇಶ ನನ್ನ ನೆಲ, ಈ ದೇಶದ ಧರ್ಮ ಮೃತ್ಯುಂಜಯವಾಗಿರ್ತಕ್ಕಂಥ ಹಿಂದೂ ಧರ್ಮ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲರನ್ನ ಸರ್ವೇ ಜನ ಸುಖಿನೋ ಭವಂತು ಹೇಳಿರ್ತಕ್ಕಂಥ ವೇದಗಳನ್ನ ಕಲಿತು ಬಂದಿರತಕ್ಕಂಥ ಸಮಾಜ ನಮ್ಮದು. ನಮಗೆ ಗೊತ್ತಿದೆ, ಎಲ್ಲರನ್ನ ಒಂದಾಗಿ ಕೊಂಡೋಗ್ಲಿಕ್ಕೂ ಗೊತ್ತಿದೆ, ಎಲ್ರಿಗೂ ಶಾಂತಿಯ ಉಪದೇಶವನ್ನು ಕೊಡೋದು ಗೊತ್ತಿದೆ. ಶಾಂತಿಯ ಉಪದೇಶ ಯಾವ ರೀತಿ ಕೊಡಬೇಕು ಅಂತ ಕೇಳಿದ್ರೆ, ಇವತ್ತಿನ ದಿನಗಳಲ್ಲಿ ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷಗಳ ಸತ್ಯ ಅಹಿಂಸೆಯನ್ನೇ ನಾವು ಮಾಡ್ತಾ ಬಂದಿದ್ದೀವಿ, ತೋರಿಸ್ತಾ ಇದ್ದೀವಿ. ಜಾತ್ಯತೀತ ಕಾನೂನಿನ ಹೆಸರಿನಲ್ಲಿ ಹಿಂದೂ ಸಮಾಜ ಒಪ್ಕೊಂಡು ಬಂದಿದೆ. ಆದ್ರೆ ಇವತ್ತು ನಡೀತಾ ಇರತಕ್ಕಂಥ ಆಡಳಿತ ವ್ಯವಸ್ಥೆಗಳು ಯಾವ ರೀತಿ ಕೆಲಸ ಮಾಡ್ತಾ ಇದೆ? ಒಂದು ಕಣ್ಣಿಗೆ ಬೆಣ್ಣೆ, ಮತ್ತೊಂದು ಕಣ್ಣಿಗೆ ಸುಣ್ಣ. ಒಂದು ಯಾವುದೋ ಅನ್ಯಾಯವಾಗಿ ಗೋವಿನ ಹತ್ಯೆ ನಡೀತಾ ಇದೆ, ಅಕ್ರಮವಾದ ಕಸಾಯಿ ಖಾನೆಗೆ ಗೋವಿನ ಸಾಗಾಟ ನಡೀತಾ ಇದೆ ಅಂತ ಹೇಳಿದ್ರೆ ಅದನ್ನು ತಡೆಯುವುದು ತಪ್ಪು ಅಂತ ಹೇಳ್ತಾರೆ. ಸ್ವಾಮಿ, ನಾನು ಪ್ರಶ್ನೆ ಮಾಡ್ತೇನೆ, ಯಾವುದೋ ಒಂದು ಬಸ್ಸಿನಲ್ಲಿ ಒಬ್ಬಳು ಸಹೋದರಿ ಹೋಗ್ತಾ ಇದ್ದಾಳೆ, ಅವಳಿಗೆ ಅನ್ಯಾಯ ಆಗ್ತಾ ಇದೆ, ಅತ್ಯಾಚಾರ ಆಗ್ತಾ ಇದೆ, ಅವಮಾನ ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ತಡೆಯುವುದು ತಪ್ಪು ಅಂತ ನಮ್ಮ ಮೇಲೆ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ, ಈ ದೇಶದ ಸಂವಿಧಾನ, ಈ ದೇಶದ ಕರ್ತವ್ಯ ಅಂತ ಇದೆ. ಸಂವಿಧಾನ ಕರ್ತವ್ಯ ಮತ್ತು ಹಕ್ಕುಗಳನ್ನು ಕೊಟ್ಟಿದೆ. ಇಲ್ಲಿ ಅನೇಕ ಕಾನೂನುಗಳನ್ನು ಕಲಿತವರು ಇರಬಹುದು. ಈ ದೇಶದ ಸಂವಿಧಾನ ಈ ದೇಶದ ಪ್ರಜೆಗಳಿಗೆ ಹಕ್ಕು ಮತ್ತೆ ಕರ್ತವ್ಯಗಳಲ್ಲಿ ಏನು ಹೇಳ್ತಾ ಇದೆ? ಈ ದೇಶದಲ್ಲಿ ಅಪರಾಧ ಮಾಡುವುದು ತಪ್ಪು, ಹೌದು. ಸಂವಿಧಾನ ಹೇಳುತ್ತೆ ಅಪರಾಧವನ್ನ ಮಾಡಬಾರದು ಅಂತ. ಆದ್ರೆ ಅದೇ ಮತ್ತೆ ಸಂವಿಧಾನ ಹೇಳುತ್ತೆ ಅಪರಾಧವನ್ನ ತಡೆಯುವುದು ನಮ್ಮ ಕರ್ತವ್ಯ ಮತ್ತೆ ನಮ್ಮ ಹಕ್ಕೋದು. ಆ ಅಪರಾಧ ಎಲ್ಲಿ ಅಪರಾಧಗಳು ನಡೆಯುತ್ತಾ? 1964ನೇ ಇಸ್ವಿಯ ಕಾನೂನು ಇದೆ, ರಾಜ್ಯದ ಕಾನೂನು ಹೇಳುತ್ತೆ ಅಕ್ರಮವಾಗಿ ಕಸಾಯಿ ಖಾನೆಗೆ ಹಸುಗಳನ್ನ ಸಾಗಾಟ ಮಾಡುವುದು ತಪ್ಪು ಅಂತ ಕಾನೂನು ಹೇಳುತ್ತೆ. ಹಸುಗಳನ್ನ ಕಟ್ ಮಾಡೋದು, ಕಸಾಯಿ ಖಾನೆಯ ಮುಖಾಂತರ ಮಾಂಸ ಮಾಡೋದು ತಪ್ಪು ಅಂತ ಕಾನೂನು ಹೇಳುತ್ತೆ. ಆ ಅಪರಾಧವನ್ನ ತಡೆಯುವುದು ನಮ್ಮ ತಪ್ಪ? ಪ್ರಶ್ನೆ ಮಾಡ್ಬೇಕಲ್ಲ ಸಮಾಜ, ಇವತ್ತು ಪ್ರಶ್ನೆ ಮಾಡ್ಬೇಕಲ್ಲ. ಸಹೋದರಿಯರ ಸ್ತ್ರೀಯರ ರಕ್ಷಣೆ ಆಗ್ಬೇಕು, ಅವರಿಗೆ ತೊಂದರೆ ಆಗ್ಬಾರ್ದು ಅಂತ ಕಾನೂನು ಹೇಳುತ್ತೆ. ಎಲ್ಲ ಒಂದು ಕಡೆ ಅಲ್ಪಸಂಖ್ಯಾತ, ಯಾವುದೋ ಒಂದು ಮೊಬೈಲ್ ಶಾಪಿನ ಇಸ್ಮಾಯಿಲ್, ಯಾವುದೋ ಒಂದು ಸೈಕಲ್ ಶಾಪಿನ ರಫೀಕ್ ನಮ್ಮ ಹುಡುಗಿಯರನ್ನ ಅಪಹರಿಸ್ತಾರೆ, ಅವರಿಗೆ ತೊಂದರೆ ಕೊಡ್ತಾರೆ, ಅದನ್ನು ತಡೆಯುವುದು ತಪ್ಪ? ಪ್ರಶ್ನೆ ಮಾಡ್ಬೇಕಲ್ಲ. ಅಂದ್ರೆ ಒಟ್ಟಾಗಿ ಇದರ ಸಂದೇಶ ಏನಪ್ಪಾ ಅಂತ ಕೇಳಿದ್ರೆ, ಗಾಂಧೀಜಿಯವರು ಕಲಿಸಿರ್ತಕ್ಕಂಥ ಒಂದು ಕೆನ್ನೆಗೆ ಹೊಡೆದ್ರೆ ಮತ್ತೊಂದು ಕೆನ್ನೆಯನ್ನ ತೋರಿಸುವಂತ ಏನು ಹೇಳ್ತಾ ಇದ್ರಲ್ಲ, ಉಲ್ಟಾ ಸಮಾಜ ಇವತ್ತು ಬದಲಾವಣೆ ಆಗುವಂತ ಹಂತದಲ್ಲಿದೆ. ಅನಿವಾರ್ಯವಾಗಿ ನಾವು ಬದುಕಬೇಕು ಅಂತಿದ್ರೆ ನಮ್ಮ ಸಮಾಜ, ನಮ್ಮ ಮುಂದಿನ ಪೀಳಿಗೆ ಗಟ್ಟಿಯಾಗಿ ತಲೆ ಎತ್ತಿ ನಿಲ್ಲಬೇಕು ಅಂತಿದ್ರೆ ನಾವು ಬದಲಾಗಬೇಕಾಗಿದೆ. ಯಾವ ರೀತಿ ಈ ದೇಶದ ಕೇಂದ್ರದ ನಾಯಕತ್ವದ ಅಡಿಯಲ್ಲಿ ಇಡೀ ಜಗತ್ತಿನಲ್ಲಿ ಭಾರತ ಜಗದ್ಗುರು ಆಗುವ ಹಂತದಲ್ಲಿ ಒಂದೊಂದು ಮೆಟ್ಟಿಲುಗಳನ್ನು ಏರಿ ನಿಂತಿದೆಯೋ, ಅದೇ ರೀತಿ ಹಿಂದೂ ಸಮಾಜನು ಪ್ರತಿಯೊಬ್ಬ ಭಾರತೀಯನು ಯೋಚನೆ ಮಾಡಬೇಕು. ಯಾವ ದುಷ್ಟ ಶಕ್ತಿಗಳು ನಮ್ಮ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಮೇಲೆ ಕಣ್ಣನ್ನು ಇಡುತ್ತಾ
ಯಾವ ದುಷ್ಟಶಕ್ತಿಯ ಕಣ್ಣು ನಮ್ಮ ಸಮಾಜದ ಯಾವುದೇ ಕಟ್ಟಕಡೆಯ ವ್ಯಕ್ತಿಯ ಮೇಲೆ ಬೀಳುತ್ತಾ ಅದನ್ನು ತಡೆಯುವಂತ ಯಾವ ದುಷ್ಟಶಕ್ತಿಯ ಕೈ ಹಿಂದೂ ಸಮಾಜದ ವ್ಯಕ್ತಿಯ ಮೇಲೆ ಬೀಳುತ್ತಾ ಆ ಕೈಗಳನ್ನ ಕತ್ತರಿಸುವಂತ ತಾಕತ್ತನ್ನ, ಆ ಕ್ಷಾತ್ರ ತೇಜಸ್ಸನ್ನ ಹಿಂದೂ ಸಮಾಜದಲ್ಲಿ ಬೆಳೆಸ್ತೇವೆ ಅಂತ ಹೇಳುವಂತ ಸಂಕಲ್ಪವನ್ನ ಮಾಡುವಂತ ಕೆಲಸವನ್ನ ನಾವು ಮಾಡದೆ ಹೋದ್ರೆ ನಾವು ಮುಂದಿನ ಜನರಿಗೆ, ಜನಾಂಗಕ್ಕೆ ಮಾಡುವಂತ ಅನ್ಯಾಯ ಬಂಧುಗಳೇ, ಮುಂದಿನ ಜನಾಂಗಕ್ಕೆ ಮಾಡುವಂತ ಅನ್ಯಾಯ. ನೆನಪಿಟ್ಟುಕೊಳ್ಳಿ, ಇವತ್ತು ಭಾರತ ಬದಲಾಗ್ತಾ ಇದೆ, ನಾವು ಬದಲಾಗ್ಬೇಕಲ್ಲ. ಹಿರಿಯರಾಗಿರ್ತಕ್ಕಂಥ ಸೈನ್ಯದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಹಿರಿಯರಿದ್ದಾರೆ, ಅವ್ರು ಹೇಳ್ಬೋದು 99 ನಡೆದಿರ್ತಕ್ಕಂಥ ಕಾರ್ಗಿಲ್ ಸಂದರ್ಭ ಯಾವ ರೀತಿ ಈ ದೇಶ ಇತ್ತು, ಅದರ ಹಿಂದೆ ಈ ದೇಶದ ಸೈನಿಕರಿಗೆ ಯಾವ ರೀತಿ ಸೌಲಭ್ಯಗಳಿತ್ತು. ಆದ್ರೆ ನನ್ನೊಬ್ಬ ಸಹೋದರ, ನನ್ನ ಹೈಸ್ಕೂಲ್ನ ಕ್ಲಾಸ್ಮೇಟ್, ನಾನು ಒಟ್ಟಾಗಿದ್ವಿ, ಅವನು 1-2 ವರ್ಷಗಳ ಹಿಂದೆ ನಂಗೆ ಭೇಟಿಯಾಗಿದ್ದ. ಅವನು ಸುಮಾರು 15 ವರ್ಷದಿಂದ ದುಬೈಯಲ್ಲಿದ್ದಾನೆ. ಅವನ ಹತ್ರ ಕೇಳಿದ್, ಹೇಗಿದ್ದಿ ಮಾರ, ಏನ್ ಮಾರ ಅಂತ ಕೇಳಿದಾಗ ಅವನು ಹೇಳ್ತಾನೆ, ನಾನು ಆ ದೇಶಕ್ಕೆ ಹೋಗಿರ್ತಕ್ಕಂಥ ಸಂದರ್ಭ ಸುಮಾರು 10-15 ವರ್ಷಗಳ ಹಿಂದೆ ಭಾರತೀಯರು ಅಂತ ಹೇಳಿದ್ರೆ ವಿದೇಶಗಳಲ್ಲಿ ನಮ್ಗೇನು ಮರ್ಯಾದೆ ಇರಲಿಲ್ಲ. ಆದ್ರೆ ಇವತ್ತಿನ ದಿನಗಳಲ್ಲಿ ವಿದೇಶದ ರಸ್ತೆಗಳಲ್ಲೂ ನಾನೊಬ್ಬ ಭಾರತೀಯ ಅಂತ ಎದೆ ತಟ್ಟಿಕೊಂಡು ಹೇಳುವಂತ ತಾಕತ್ತು ನಮಗೆ ಬಂದಿದೆ ಅಂತ ಹೇಳಿದ್ರೆ ಭಾರತ ಹಿಂದಿನ ಭಾರತ ಅಲ್ಲ, ಭಾರತ ನವಭಾರತದ ನಿರ್ಮಾಣ ಆಗ್ತಾ ಇದೆ. ಒಬ್ಬ ಕ್ಯಾಪ್ಟನ್ ಅಭಿನಂದನ್ ಪಾಕಿಸ್ತಾನದ ಜಾಗದಲ್ಲಿ ಹೋಗಿ ಬಿದ್ರು. ಬಹಳ ಚೆನ್ನಾಗಿ ಗೊತ್ತಿದೆ ಅವರಿಗೆ, ಇಲ್ಲಿ ಅನೇಕ ಸೈನಿಕರಿದೆ ಕೊಡಗಿನವರು. ಎಲ್ಲೋ ಶತ್ರು ರಾಷ್ಟ್ರದಲ್ಲಿ ನಾವೇನಾದ್ರೂ ಹೋಗಿ ಸಿಕ್ಕಿ ಹಾಕೊಂಡ್ರೆ ಪರಿಸ್ಥಿತಿ, ಬದುಕಿ ಬರ್ಲಿಕ್ಕೆ ಕಷ್ಟವಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲೂ ಭಾರತ 48 ಗಂಟೆಗಳ ಒಳಗಡೆ ಸುರಕ್ಷಿತವಾಗಿ ಕ್ಯಾಪ್ಟನ್ ಅಭಿನಂದನ್ನ ವಾಪಸ್ ನಾವು ಪಡ್ಕೊಂಡಿದ್ದೇವೆ ಅಂತ ಕೇಳಿದ್ರೆ ಭಾರತ ನವಭಾರತದ ನಿರ್ಮಾಣ ಆಗ್ತಾ ಇದೆ. ಜಗದ್ಗುರು ಭಾರತದ ನಿರ್ಮಾಣಕ್ಕೆ ಒಂದೊಂದು ಮೆಟ್ಟಿಲುಗಳನ್ನು ಏರ್ತಾ ಇದೆ ಅಂತ ಹೇಳೋದಕ್ಕೆ ಇದು ಸಾಕ್ಷಿ ಬಂಧುಗಳೇ, ಇದು ಸಾಕ್ಷಿ ನೆನಪಿಟ್ಟುಕೊಳ್ಳಿ. ನಮ್ಮ ಪುತ್ತೂರಿನ ಹತ್ರ ಒಬ್ಬರು ಮಿತ್ರಂಪಾಡಿ ಜಯರಾಮ್ ರೈಗಳು ಅಂತ ಇದ್ದಾರೆ, ಅವರು ಅಬುಧಾಬಿಯಲ್ಲಿದ್ದಾರೆ. ಅವರು ಮೊನ್ನೆ ನಂಗೆ ಭೇಟಿಯಾದಾಗ ಹೇಳಿದ್ರು, ಬಹಳ ಸಂತೋಷದ ಸುದ್ದಿ. ಸುಮಾರು 27 ಎಕರೆ ಜಾಗದಲ್ಲಿ ಯಾರು ನಮ್ಮನ್ನು ಕಾಫಿರರು ಅಂತ ಕರಿತಾ ಇರ್ತಕ್ಕಂಥ ನಾಡಾಗಿರ್ತಕ್ಕಂಥ ದುಬೈಯಲ್ಲಿ, ಅಬುಧಾಬಿಯಲ್ಲಿ ಹಿಂದೂಗಳನ್ನ ಕಾಫಿರರು ಅಂತ ಕರಿತಾ ಇರ್ತಕ್ಕಂಥ ಜಾಗದಲ್ಲಿ ಇವತ್ತು ಸುಮಾರು 27 ಎಕರೆಯಷ್ಟು ದೊಡ್ಡದಾಗಿರ್ತಕ್ಕಂಥ ಜಾಗದಲ್ಲಿ ಹಿಂದೂ ಧಾರ್ಮಿಕ ಕೇಂದ್ರವನ್ನ, ದುರ್ಗಾ ಮಾತೆಯ ಮಂದಿರವನ್ನ ನಿರ್ಮಾಣ ಮಾಡ್ತಾರೆ. ಆ ನಿರ್ಮಾಣಕ್ಕೆ, ಅದರ ಆರಂಭಕ್ಕೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಹೋಗಿ ಭೂಮಿ ಪೂಜೆಯನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಜಗತ್ತು, ಈ ದೇಶ ಮಾತ್ರ ಅಲ್ಲ, ಜಗತ್ತು ನಮ್ಮ ಧರ್ಮವನ್ನು ಒಪ್ತಾ ಇದೆ ಅಂತ ಹೇಳೋದಕ್ಕೆ ಇದು ಸಾಕ್ಷಿ. ಭಾರತ ಜಗದ್ಗುರು ಆಗುವಂತ ಹಂತದಲ್ಲಿ ಮತ್ತೊಂದು ಮೆಟ್ಟಿಲನ್ನು ಏರಿದೆ ಅಂತ ಹೇಳೋದಕ್ಕೆ ಸಾಕ್ಷಿ ಬಂಧುಗಳು, ಇದು ಸಾಕ್ಷಿ. 480 ವರ್ಷಗಳ ಹೋರಾಟದ ಫಲ ಅಯೋಧ್ಯೆಯ ರಾಮನ ಪ್ರತಿಷ್ಠೆ. ಲಕ್ಷಾಂತರ ಜನರ ತ್ಯಾಗ ನಡೀತಲ್ಲ, ಬಲಿದಾನ ಆಯ್ತಲ್ಲ, ಲಕ್ಷಾಂತರ ಹಿರಿಯರು ಕನಸು ಕಂಡಿದ್ರಲ್ಲ ರಾಮನನ್ನು ಅಲ್ಲೇ ಪ್ರತಿಷ್ಠೆ. ಎಲ್ಲೋ ಪೊನ್ನಂಪೇಟೆ, ಎಲ್ಲೋ ಕೊಡಗಿನಲ್ಲೋ, ಎಲ್ಲಿ ಬೇಕಾದ್ರೂ ರಾಮನ ಭಜನಾ ಮಂದಿರವನ್ನ, ದೇವಸ್ಥಾನವನ್ನ ನಿರ್ಮಾಣ ಮಾಡಬಹುದು. ಆದ್ರೆ ಈ ದೇಶದ ಅಸ್ಮಿತೆಯ ಪ್ರಶ್ನೆ, ಈ ದೇಶದ ಭಾವನೆಗಳ ಪ್ರತೀಕ, ನಮ್ಮ ದೇಶದ ಸಂಸ್ಕೃತಿಯ ಮೇಲುಪರವಾಗಿರ್ತಕ್ಕಂಥ ಪ್ರಭು ಶ್ರೀರಾಮಚಂದ್ರ ಹುಟ್ಟಿರ್ತಕ್ಕಂಥ ಅಯೋಧ್ಯೆಯಲ್ಲೇ ಮಂದಿರ ನಿರ್ಮಾಣ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯ ಆಗ್ಲಿಲ್ಲ ಅಂತ ಹೇಳಿದ್ರೆ, ಅಲ್ಲಿರ್ತಕ್ಕಂಥ ಮಂದಿರವನ್ನು ನಾಶ ಮಾಡಿರ್ತಕ್ಕಂಥ ದುರುಳರು ನಾಶ ಮಾಡಿರ್ತಕ್ಕಂಥದ್ದನ್ನ ಮತ್ತೆ ನಮಗೆ ಸರಿಪಡಿಸ್ಲಿಕ್ಕೆ ಆಗ್ಲಿಲ್ಲ ಅಂತಿದ್ರೆ ನಾವೆಷ್ಟು ನತದೃಷ್ಟರು ಅಂತ ಯೋಚನೆ ಮಾಡಿ 1996 ಡಿಸೆಂಬರ್ 6ನೇ ತಾರೀಕು 92 ಇಸ್ವಿ ಇಡೀ ಜಗತ್ತಿಗೆ ಗೊತ್ತಾಯಿತು. ಭಾರತದ ಹಿಂದೂಗಳ ಕ್ಷಾತ್ರ ತೇಜಸ್ಸಿನ ಪರಿಚಯ ಆಯ್ತು. ಏನು ಅವಮಾನದ ಸಂಕೇತ ಆಗಿರ್ತಕ್ಕಂಥ ಕಟ್ಟಡ ಇತ್ತ, ಅದನ್ನು ನಾಶ ಮಾಡಿ ಅಲ್ಲಿ ತಾತ್ಕಾಲಿಕ ಮಂದಿರವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಹೆಮ್ಮೆ ಇದ್ರೆ ಅದು ಹಿಂದೂ ಧರ್ಮದ ಬಂಧುಗಳೇ. ಹಿಂದೂ ಧರ್ಮ ತ್ಯಾಗದ ಸಂಖ್ಯೆ, ಈ ಕೇಸರಿ ತ್ಯಾಗದ ಸಂಕೇತವೂ ಹೌದು, ಶೌರತ್ವದ ಸಂಕೇತ, ವೀರತ್ವದ ಸಂಕೇತ, ಪುರುಷತ್ವದ ಸಂಕೇತವೂ ಹೌದು ಅಂತ ಜಗತ್ತಿಗೆ ನಾವು ಪ್ರದರ್ಶನ ಮಾಡಿದೆ. ನಮ್ಗೆ ಗೊತ್ತಿದೆ, ನಮ್ಗೆ ಯಾವಾಗ ಮಾಡಬೇಕು ಅಂತ ಗೊತ್ತಿದೆ. ಗೋದ್ರದ ಸಂದರ್ಭ, ಗೋದ್ರೋತ್ತರ ಘಟನೆಗಳು ನಿಮಗೆ ಗೊತ್ತಿದೆ. ನಾನು ಯಾಕೆ ನೆನಪು ಮಾಡ್ತೀನಿ ಅಂತ ಕೇಳಿದ್ರೆ, ನಾವು ಜಾಗೃತರಾಗುವಂತ ಅನಿವಾರ್ಯ ಸಂದರ್ಭಗಳಿದ್ದೀವಿ ಅಂತ ನಾನು ನೆನಪು ಮಾಡೋದಕ್ಕೆ ಬಂದಿದ್ದೀನಿ. ಇಡೀ ಹಿಂದೂ ಸಮಾಜ, ಇಲ್ಲಿ ಬಾರದಿರತಕ್ಕಂಥ ಸಮಾಜ ಇರ್ಬೋದು, ಇಲ್ಲಿ ಬಾರದಿರತಕ್ಕಂಥ ಜನಗಳಿರ್ಬೋದು, ನಾವು ಸುಮ್ಮನೆ ನನಗೇನು ತೊಂದರೆ ಆಗಲ್ಲ, ಅದೆಲ್ಲ ಯಾರಿಗೋ ಜಾಗರಣ ವೇದಿಕೆಯವರಿಗೆ, ಅದು ಯಾರೋ ಬಜರಂಗದವರಿಗೆ ಮಾತ್ರ ತೊಂದರೆ ಆಯ್ತು ಅಂತ ಹೇಳಿದ್ರೆ, ಮೊನ್ನೆ 1 ವರ್ಷಗಳ ಹಿಂದೆ ಬೆಳ್ಳಾರಿ ಹತ್ರ ಪ್ರವೀಣ್ ನಟ್ಟಾರ್ ಅವರ ಹತ್ಯೆ ನಡೀತು.
ಯಾವುದೇ ಸಣ್ಣ ಪುಟ್ಟ ಕೆಲಸ, ಕೆಟ್ಟ ಕೆಲಸವನ್ನೇ ಮಾಡದೇ ಇರತಕ್ಕಂಥ, ಸಮಾಜಕ್ಕೋಸ್ಕರ ಚಿಂತನೆ ಮಾಡಿರ್ತಕ್ಕಂಥ ಪ್ರವೀಣ್ ನೆಟ್ಟಾರ್, ಒಬ್ಬ ಹಿರಿಯ ಜೀವ, ಸಮಾಜಕ್ಕೋಸ್ಕರ ಸರ್ವಸ್ವವನ್ನ ಸಮರ್ಪಿತಗೊಳಿಸಿರ್ತಕ್ಕಂಥ ಮಾನ್ಯ ಕುಟ್ಟಪ್ಪನವರ ಹತ್ಯೆ ನಡೀತು. ಯಾಕೋಸ್ಕರ ಮಾಡಿದ್ರು? ಹಿಂದೂಗಳನ್ನ ಭಯಭೀತಗೊಳಿಸಿ ಓಡಿಸಬೇಕು ಅಂತ ಹೇಳುವಂತ ಕಾರಣವನ್ನು ಮಾತ್ರ ಇಟ್ಟುಕೊಂಡು ಈ ರೀತಿಯ ಹತ್ಯೆಗಳನ್ನ ಮಾಡ್ತಾ ಇದ್ದಾರೆ. ಹಿಂದೂ ಕಾರ್ಯಕರ್ತರ ಹತ್ಯೆಗಳನ್ನ ಮಾಡ್ತಾ ಇದ್ದಾರೆ. ಇದೆಲ್ಲವನ್ನ ವಿರೋಧಿಸಬೇಕಲ್ಲ ಬಂಧುಗಳೇ. ನಾನು ಹೇಳ್ತಾ ಇದ್ದೇನೆ, ಸಣ್ಣ ಪುಟ್ಟ ವಿಚಾರಗಳನ್ನ ಬಿಟ್ಬಿಡೋಣ. ನಮ್ಮೊಳಗಿರ್ತಕ್ಕಂಥ ಸಣ್ಣ ಪುಟ್ಟ ಭಾವನೆಗಳ ವ್ಯತ್ಯಾಸಗಳನ್ನು ಬಿಟ್ಟು ಬಿಡೋಣ. ಜಾತಿಯ ವಿಚಾರಗಳನ್ನು ಬಿಟ್ಟು ಬಿಡೋಣ. ಪಕ್ಷಗಳ ವಿಚಾರವನ್ನು ಬಿಟ್ಟು ಬಿಡೋಣ. ಕಟ್ಟ ಕಡೆಯ ಹಿಂದುವಿಗೂ ಅನ್ಯಾಯ ಆಗ್ಲಿಕ್ಕೆ ಬಿಡೋದಿಲ್ಲ. ನಾನೊಬ್ಬ ಭಾರತೀಯ ಅಂತ ಹೇಳುವಂತ ಯಾವುದೇ ವ್ಯಕ್ತಿಗೆ ಅನ್ಯಾಯ ಆಗ್ಲಿಕ್ಕೆ ಬಿಡೋದಿಲ್ಲ. ಭಾರತ ಮಾತೆಯನ್ನು ಆರಾಧನೆ ಮಾಡುವಂತ ರಾಷ್ಟ್ರಭಕ್ತನಿಗೆ, ರಾಷ್ಟ್ರನಿಷ್ಠನಿಗೆ ಅನ್ಯಾಯ ಆಗ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳುವಂತ ಸಂಕಲ್ಪವನ್ನ ತೊಡೋಣ ಅಂತ ಹೇಳುವಂತ ಸಂಕಲ್ಪವನ್ನ ಪ್ರತಿಯೊಬ್ಬನ ಹೃದಯ ಮಂದಿರದಲ್ಲಿ ಕೊಂಡೋಗುವುದಕ್ಕೋಸ್ಕರ ಇವತ್ತಿನ ಅಖಂಡ ಭಾರತ ಸಂಕಲ್ಪ ದಿನ. ನೆನಪಿಟ್ಟುಕೊಳ್ಳಿ. ಮನೆಗಳಲ್ಲಿ, ಮನಮನಗಳಲ್ಲಿ, ಹೃದಯ ಮಂದಿರಗಳಲ್ಲಿ ಇದನ್ನು ನೆನಪಿಸುವಂತ ಕೆಲಸವನ್ನ ಪ್ರತಿ ವರ್ಷ ನಮ್ಮ ಜಾಗರಣ ವೇದಿಕೆ, ಬಜರಂಗದಳ, ವಿಶ್ವ ಹಿಂದೂ ಪರಿಷತ್, ನಮ್ಮ ಸಂಘದ ಅನ್ಯಾನ್ಯ ಸಂಘಟನೆಗಳು ಈ ಕಾರ್ಯವನ್ನ ಮಾಡ್ತಾ ಇದೆ. ಸಂಘ ಯಾವ ರೀತಿ ಶಿವಾಜಿ ಮಹಾರಾಜನ ಕಾಲದಲ್ಲಿ ಹಿಂದೂ ಸಾಮ್ರಾಜ್ಯ ನಿರ್ಮಾಣ ಆಯ್ತಾ, ಅದೇ ರೀತಿ ಈ ದೇಶದಲ್ಲಿ, ಈ ಜಗತ್ತಿನಲ್ಲಿ ಹಿಂದೂ ಸಾಮ್ರಾಜ್ಯ ಆಗಾಗ ಯುವ ಸಮಾಜದ ರೀತಿಯಲ್ಲಿ ಆಗಾಗ ಎದ್ದು ನಿಲ್ತಾ ಇದೆ. ಇವತ್ತು ಆ ಕಾರ್ಯವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾಡ್ತಾ ಇದೆ. 100ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ನಮ್ಮ ಸಂಘದ ಹಿರಿಯ ಪ್ರಚಾರಕರು ಹೇಳ್ತಾ ಇದ್ದಾರೆ, ನಮ್ಮ ಸಂಘಟನೆ, ವಿಶ್ವ ಹಿಂದೂ ಪರಿಷತ್ ಸಂಘಟನೆಗೆ 60 ವರ್ಷಗಳಾದಾಗ ಕೆಲವರು ಹಳ್ಳಿ ಭಾಷೆಯಲ್ಲಿ ಹೇಳ್ತಾರೆ, ಈ ಮುದುಕರು ಪ್ರಾಯದವರಿಗೆ ಅರಳು ಮರಳು ಅಂತ ಹೇಳೋದು ಸಹಜ. ಆದ್ರೆ ಸಂಘಟನೆಗಳದಲ್ಲ, ಮರಳಿ ಅರಳ್ತಾ ಇದೆ. ಸಂಘಕ್ಕೆ 100 ವರ್ಷ ತುಂಬುತ್ತಾ ಇದೆ, ಮರಳಿ ಅರಳ್ತಾ ಇದೆ. ನಮ್ಮ ಕಾರ್ಯಗಳು ಮರಳಿ ಅರಳ್ತಾ ಇದೆ. ಈ ಕಾರ್ಯವನ್ನು ಸಂಘಟನೆಗಳು ಮಾಡ್ತಾ ಇದ್ರೆ ಸಮಾಜನು ಅದರ ಜೊತೆ ಕೈ ಜೋಡಿಸಬೇಕು. ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯು ಇದರ ಜೊತೆ ಕೈ ಜೋಡಿಸಬೇಕು ಅಂತ ಹೇಳುವಂತ ಸಂದೇಶವನ್ನ, ಜಾಗೃತಿಯನ್ನ ನಾವು ಮಾಡಿದ್ರೆ ಮಾತ್ರ ಇದರಲ್ಲಿ ಸಾಫಲ್ಯವನ್ನ ಪಡೀಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಇವತ್ತಿನಿಂದ ನಾವು ಸಂಕಲ್ಪ ಮಾಡೋಣ. ಭಾರತ ಮಾತೆಯ ಕಾರ್ಯದಲ್ಲಿ, ರಾಷ್ಟ್ರದ ಕಾರ್ಯದಲ್ಲಿ, ಸಮಾಜ ಕಟ್ಟುವಂತ ಕಾರ್ಯದಲ್ಲಿ ನಮ್ಮೆಲ್ಲ ಸ್ವಾರ್ಥವನ್ನು ಬಿಟ್ಟು ರಾಷ್ಟ್ರ ಕಾರ್ಯಕ್ಕೋಸ್ಕರ ತೊಡಗಿಸಿಕೊಳ್ತೀವಿ. ರಾಷ್ಟ್ರದ ವಿಚಾರ, ಧರ್ಮದ ವಿಚಾರ ಬಂದಾಗ ಯಾವುದೇ ಕ್ಷಣದಲ್ಲಿ ನಾವೆಲ್ಲ ಒಟ್ಟಾಗ್ತೀವಿ ಅಂತ ಹೇಳುವಂತಹ ಸಂಕಲ್ಪವನ್ನು ಮಾಡಬೇಕಾಗಿದೆ. ಭಾರತ ಜಗದ್ಗುರು ಆಗೋದು 100ಕ್ಕೆ 100 ನಿಶ್ಚಿತ. ನೆನಪಿಟ್ಟುಕೊಳ್ಳಿ, ಯಾರು ತಡೀಲಿಕ್ಕೆ ಸಾಧ್ಯ ಇಲ್ಲ. ಕೊನೆಗೊಂದು ಉದಾಹರಣೆ ಹೇಳ್ತೀನಿ, ನೆನಪಿಟ್ಟುಕೊಳ್ಳಿ. ಇಷ್ಟೆಲ್ಲ ಅಡ್ಡಿ ಆತಂಕಗಳು ಬಂದರೂ ಸಹ ಈ ದೇಶದಲ್ಲಿ ಒಂದು ದೊಡ್ಡ ಜಾತ್ರೆ ನಡೆಯುತ್ತೆ, ಪುರಿ ಜಗನ್ನಾಥನ ಜಾತ್ರೆ. ಸುಮಾರು 7-8 ಲಕ್ಷ ಜನ ಅದರಲ್ಲಿ ಭಾಗವಹಿಸ್ತಾರೆ. ಯಾವ ಅಡ್ಡಿ ಆತಂಕಗಳು, ತೊಂದರೆಗಳು ಬಂದರೂ ಸಹ ಪುರಿಯ ಜಗನ್ನಾಥನ ಜಾತ್ರೆಯ ಆ ರಥ ಪಶ್ಚಿಮದ ಕಡೆಯಿಂದ ಪೂರ್ವಕ್ಕೆ ಚಲಿಸ್ತದೆ ಹೊರತು ಯಾವುದು ಬೇರೆ ದಿಕ್ಕಿಗೆ ಚಲಿಸಲಿಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿಯಲ್ಲಿ ನಮ್ಮ ಸಂಘಟನೆಗಳು ಇವತ್ತು ಆ ರಥದ ಚಕ್ರವನ್ನ ಎಳೆಯುವಂತ, ರಥ ಹಗ್ಗದಲ್ಲಿ ಎಳೆಯುವಂತ ಕೆಲಸವನ್ನು ನಮ್ಮ ಕಾರ್ಯಕರ್ತರು ಮಾಡ್ತಾರೆ. ಜೊತೆಗೆ ಒಂದಷ್ಟು ನಮಗೆ ಸಪೋರ್ಟ್ ಅನ್ನು, ಬೆಂಬಲವನ್ನು ಕೊಡುವಂತ ಜನ ಕೈ ಮುಟ್ಟಿ ನಮಸ್ಕಾರ ಮಾಡ್ತಾರೆ. ಕೆಲವರು ಯೋಚನೆ ಮಾಡಬಹುದು ರಥದ ದಿಕ್ಕನ್ನು ಬದಲಾವಣೆ ಮಾಡಬೇಕು ಅಂತ. ಆದ್ರೆ ನೆನಪಿಟ್ಟುಕೊಳ್ಳಿ, ಸೂರ್ಯ ಚಂದ್ರರಿರುವ ತನಕ ಪುರಿಯ ಜಗನ್ನಾಥನ ರಥ ಪಶ್ಚಿಮದಿಂದ ಯಾವ ರೀತಿ ಪೂರ್ವದ ಕಡೆಗೆ ಚಲಿಸ್ತದೆ ಹೊರತು ವಿನ ಬೇರೆ ದಿಕ್ಕಿಗೆ ಚಲಿಸುವುದಿಲ್ಲ. ಅದೇ ರೀತಿ ಭಾರತವನ್ನ ಜಗದ್ಗುರು ಆಗದಂತ ತಡೆಯುವಂತ ಶಕ್ತಿ, ಹಿಂದೂ ಧರ್ಮವನ್ನ ನಾಶ ಮಾಡುವಂತ ಶಕ್ತಿ ಜಗತ್ತಿನಲ್ಲಿ ಇವತ್ತಿನ ತನಕ ಹುಟ್ಟಲಿಲ್ಲ, ಇನ್ನು ಮುಂದೆ ಹುಟ್ಟಲಿಕ್ಕೂ ಸಾಧ್ಯ ಇಲ್ಲ. ಈ ಧೈರ್ಯ ನಂಬಿಕೆಯಿಂದಿರಿ. ಆದ್ರೆ ನಾವು ಜಾಗೃತರಾಗುವಂತ ಅನಿವಾರ್ಯ ಸಂದರ್ಭದಲ್ಲಿ ಇದ್ದೀವಿ. ನಂಬಿಕೆಗಳ ನಾಶ ಆಗ್ತಾ ಇರತಕ್ಕಂತ ಸಂದರ್ಭ, ಭಯೋತ್ಪಾದನೆಯ ಮುಖಾಂತರ, ಗೋಹತ್ಯೆಯ ಮುಖಾಂತರ, ಲವ್ ಜಹಾದಿನ ಮುಖಾಂತರ, ಸೆಕ್ಸ್ ಜಹಾದ್, ಲ್ಯಾಂಡ್ ಜಹಾದ್, ಇವುಗಳ ಮುಖಾಂತರ ಹಿಂದೂ ಸಮಾಜವನ್ನ ನಾಶ ಮಾಡ್ತೀವಿ ಅಂತ ಯಾರು ಇವತ್ತು ಅಲ್ಲಲ್ಲಿ ಕೆಲಸ ಮಾಡ್ತಾ ಇದ್ದಾರ, ಅವರಿಗೆ ಗಟ್ಟಿಯಾಗಿರ್ತಕ್ಕಂಥ ಸಂದೇಶ ಹೋಗಬೇಕು. ಹಿಂದೂ ಅಂತ ಹೇಳಿದ್ರೆ ಅದು ಸಿಂಹದ ಗರ್ಜನೆ. ಆ ಗರ್ಜನೆಯನ್ನು ಆಗಾಗ ಮಾಡಬೇಕಾಗಿದೆ ನಾವು. ಅದಕ್ಕೋಸ್ಕರ ನಮ್ಮ ಸಂಘಟನೆಗಳು ಆಗಾಗ ಸಮಾಜವನ್ನ ಸೇರಿಸಿ ಈ ಕೆಲಸವನ್ನ ಮಾಡ್ತಾ ಇದೆ. ಆ ಗರ್ಜನೆಯನ್ನು ಆಗಾಗ ಮಾಡದೇ ಇದ್ರೆ ಅವರಿಗೆ ಸುಲಭ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಗರ್ಜನೆಯನ್ನು ನಾವು ಗಟ್ಟಿ ಮಾಡೋಣ.
ನಾವೆಲ್ಲ ಒಟ್ಟಾಗೋಣ, ನಮ್ಮ ಕ್ಷಾತ್ರ ತೇಜಸ್ಸನ್ನು ಹೆಚ್ಚು ಮಾಡುವಂತ ಕೆಲಸಗಳು ನಡೀಲಿ, ಶಾರೀರಿಕವಾಗಿ ಗಟ್ಟಿಯಾಗುವಂತ ಯುವಕರನ್ನ ಗಟ್ಟಿ ಮಾಡುವಂತ ಕೆಲಸಗಳು ನಡೀಲಿ. ಅದರ ಮುಖಾಂತರ ತಾಯಿ ಭಾರತೀಯ ಸೇವೆಯನ್ನ ನಾವೆಲ್ಲರೂ ಮಾಡೋಣ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನ ತಾಯಿ ಭಾರತೀಯ ಚರಣಕಮಲಗಳಿಗೆ ಸಮರ್ಪಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.